ಪ್ರೇಮ ಇವತ್ತು ಪ್ರೀತಿಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ತೇರ್ತಾದ ತಾಮಂದು ಮನೆಗೆ ಹಾಕೊಂಡು ಒಟ್ಟು ಬರೀ ಹಿಂಗೆ ಅಡವಟ್ಗಳು ಯಾಕೆ ಆಗ್ತಾ ಇದ್ದಾವೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ರಮ್ಮ ಇವತ್ತು ನೀನು ಹಂಗೆ ಹೋಗು. ಶಾನೆ ದಿನ ಆಯ್ತು ನಾವು ಹೋಗಿಲ್ಲ. ಸರಿ ಆಯ್ತು ಹೇಳತ್ತೆ ಹೋಗ್ಬತ್ತೀನಿ. ನಾನು ಹೋಗ್ಬೇಕು ಅಂತ ಅನ್ಕೊಂಡೆ. ಹೋದ ವಾರನೇ ಹೋಗೋಣ ಅಂತ ಅನ್ಕೊಂಡೆ ಶನೇಶ್ವರನ ದೇವಸ್ಥಾನಕ್ಕೆ. ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಹೋಗ್ತೀನಿ ಹೇಳು. ನನಗೂ ಹೋಗಿ ಬಂದರೆ ಒಂದು ಸ್ವಲ್ಪ ಮನಸ್ಸಿಗೆ ಏನೋ ಸಮಾಧಾನ. ಶನಿವಾರ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬಂದ್ರೇ, ಇಲ್ಲಾಂದರೆ ನನಗೆ ಒಂದು ಸ್ವಲ್ಪ ಸಮಾಧಾನನೇ ಇರಲ್ಲ ಮನಸ್ಸು. ಮತ್ತೆ ಹೋಗಿ ಬರಬೇಕು. ಶನಿ ಗುರು ಚೆನ್ನಾಗಿರ್ಬೇಕು ಕಣಮ್ಮ. ನಮ್ಮ ಜೀವನದಾಗ ಶನಿ ಗುರು ಚೆನ್ನಾಗಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಶನಿ ಗುರು ಚೆನ್ನಾಗಿರ್ಬೇಕು. ಅದಕ್ಕೆ ಹೋಗಿ ಎಲ್ಲಿಂದ ಪಚ್ಚ ಬರಮ್ಮ. ಪ್ರೀತಿಗೆ ಹೇಳಕ್ಕಿಲ್ಲೇ ಹೇಳಿದ್ದೆ ಬೆಳಗ್ಗೆನೆ ಫೋನ್ ಮಾಡಿ ಎಲ್ಲ ಕೆಲಸ ಮಾಡ್ಕೊಂಡು ಬೇಗ ರೆಡಿಯಾಗು, ಒಟ್ಟು ಮದುವೆ ಬೇಡ ಹಿಂಗೆ ಆಯ್ತಲ್ಲ, ಅದಕ್ಕೆ ಒಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಕ್ಕಾಗುತ್ತೆ ಅಂತ ಅಂದೆ. ಒಂದು ಸರಿ ಆಯ್ತು ಹೇಳಕ್ಕ ಹೋಗಿ ಬರೋಣ ಅಂತ ಅಂದಿದ್ದು. ಹೋಗೋಣ ಬಾ. ಹಾಗೆ ನಮ್ಮೂರಾಗ ಒಂದು ಹೆಣ್ಣು ಐತಮ್ಮ, ಅದಕ್ಕೆ ಪ್ರೀತಿಗೆ ಹೇಳೋಣ ಅಂತಿದ್ದೆ ನಾನು. ಹೇಳು ಮತ್ತೆ ನಡೆಯತ್ತೆ, ಹಂಗೆ ಹೇಳು. ಇವಾಗ ಹೋಗ್ತೀವಲ್ಲ, ನಮ್ಮೂರಾಗ ಒಂದು ಹೆಣ್ಣು ಐತೆ ನೋಡ್ಕೊಂಬ. ನೋಡು ಅತ್ತೆ ಸೊಸೆ ಇವಾಗ ಹಂಗೆ ಪ್ರೀತಿ ಬಂತಕ್ಕೆ ಹೆಂಗೆ ಹೋಗ್ತಾರೆ. ಅಲ್ಲ ನಮ್ಮ ಅಜ್ಜಿ ಅಂತೂ ಇವಳಂತೂ ಬಿಡು ತಂಗಿ, ಏನೋ ತಂಗಿ ಅಂತ ಆಸೆ ಪಡ್ತಾಳೆ ಅನ್ಬೋದು ಈ ಪ್ರೇಮಕ್ಕ. ಆದರೆ ನಮ್ಮ ಅಜ್ಜಿಗಾದ್ರೂ ನಮ್ಮ ಮೊಮ್ಮಗಳು ಅಂಬೋದು ಒಂದಿಷ್ಟು ಪ್ರೀತಿ ಇಲ್ವಾ? ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಒಂದು ಒಳ್ಳೆ ಸಮಾಧಾನದ ಮಾತು ಹೇಳೋದು ಬೇಡವಾ? ಸಮಾಧಾನದಾಗೆ ಮಾತಾಡಿ ಹೇಳೋದು ಬೇಡವಾ? ಅಯ್ಯೋ ಎಷ್ಟು ಬೇಜಾರಾಗುತ್ತೆ ಗೊತ್ತೇ ನೆನೆಸ್ಕೊಂಡ್ರೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಏನು ಮಾಡೋದಪ್ಪ ಅನಿಸುತ್ತೆ. ಅಯ್ಯೋ ಹಿಂಗಾಗಬಾರ್ದು ಯಾರಿಗೇ ಆಗಲಿ. ನಾನು ನಮ್ಮ ಅಜ್ಜಿ ಸಮಾಧಾನ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಒಂದು ಮಾತು ನನಗೆ ಸಮಾಧಾನ ಮಾಡಲಿಲ್ಲ. ಇಬ್ಬರು ಅತ್ತೆ ಸೊಸೆ ಇಬ್ಬರಿಗೆ ಎಷ್ಟು ಖುಷಿ ಆಗೈತೋ ಏನೋ ಮದುವೆ ಕ್ಯಾನ್ಸಲ್ ಆಗಿರೋದು. ನಮ್ಮ ಅಜ್ಜಿನೂ ಯಾಕೆ ನಮ್ಮ ಮೇಲೆ ಸ್ವಲ್ಪ ಸಿಟ್ಟು ಮಾಡ್ಕೊಂಬತ್ತೆ. ನಮ್ಮ ಅಜ್ಜಿ ಅಲ್ಲ ಇವ್ರಿಗಂತೂ ಬೇಡ. ನಮ್ಮ ಅಜ್ಜಿ ನಮ್ಮ ಬಂದು ನನಗೊಂದು ಮಾತು ಸಮಾಧಾನದ ಮಾತು ಬಿಡ ಮತ್ತೆ ಏನೋ ಆಗೈತೆ, ಮದುವೆ ಕ್ಯಾನ್ಸಲ್ ಆಗೈತೆ ಎಂಬುದು ಒಂದು ಮಾತು ಹೇಳಿಲ್ವಲ್ಲ. ಋತು ಏನಕ್ಕ? ಅದೇ ನನ್ನ ತಮ್ಮ ಬರ್ತಾ ಇದ್ದಾನೆ, ಅದಕ್ಕೆ ನಾನು ಹೇಳೋಣ ಅಂತ ಬಂದಮ್ಮ. ನೆಂಟ್ರಾಗ್ಬೇಕಂತೆ. ನಾನು ಹೇಳ್ದೆ ಹಿಂಗೆಲ್ಲ ನನ್ನ ಮಮ್ಮಿನ ಹತ್ರ, ಅಮ್ಮ ಹಿಂಗೆಲ್ಲ ಐತೆ ಕಣಮ್ಮ ಅಂತ. ಸರಿ ಆಯಿತು ಅಂತ ಹೇಳೋನೆ. ಅದಕ್ಕೆ ನೆಂಟ್ರಾಗ್ಬೇಕಣಮ್ಮ ಅಂತ ಹೇಳಿ ಅಮ್ಮನಂಗಂತ ಅದಕ್ಕೆ ಬರ್ತಾನಂತ ಅಮ್ಮ. ಆಮೇಲಿಂದಾನ ಬೇಕಾದರೆ ನೋಡೋದಾದರೆ ನೋಡ್ರಿ, ತುಂಬ ಚೆನ್ನಾಗಿ ದುಡಿತಾನಕ್ಕ. ಏನು ಎಫೆಕ್ಟ್ ಇಲ್ಲ, ಏನಿಲ್ಲ, ಭಾಳ ಒಳ್ಳೆಯವನು. ಇವತ್ತು ಅಂತ ಚೆನ್ನಾಗಿ ನೋಡಬಾರ್ದು ಋತು ಅಕ್ಕ, ಯಾವುದೇ ಆಗಲಿ. ನಾನು ಬಂದು ಅವ್ರನ್ನ ಕೇಳಿದೆ, ಅವ್ರು ಮಾಡ್ಕೊಂಬಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ. ನೋಡೋಣ ಹೇಳಮ್ಮ, ನಿನ್ನ ತಮ್ಗೆನೇ ನೋಡಿ ಮಾಡಿ ಕೊಡೋಕ್ಕಾಗುತ್ತೆ. ನಮ್ಮ ತನ್ನೇ ಕೊಡ್ತೀವಿ ಸದ್ಯಕ್ಕೆ. ದೊಡ್ಡವಳನ್ನ ನೋಡೋದಿನ್ನ ಯಾರಿಗಾನ ಬೇರೆಯವ್ರು ಯಾರಾದರೂ ಬಂದರೆ ಕೊಡ್ತೀವಿ. ನಾನು ಸಣ್ಣಳನ್ನ ಮದುವೆ ಮಾಡ್ಕೊಳ್ರಿ ನೀನು ಬಿಡು, ಅವ್ರ ಎದುರಿಗೆ ಚೆನ್ನಾಗಿರಲಿ, ನಾವು ಚೆನ್ನಾಗಿರೋಣ ಅಂತ ಹೇಳಿವಮ್ಮ. ಏನು ಮಾಡೋಣ, ಇವರು ಇಲ್ಲ ಅಂತಾರೆ. ಇವಾಗ ಹಿಂಗಂದ್ರೆ ಹೆಂಗಮ್ಮ? ಆ ಹುಡುಗಿ ಒಪ್ಪೋದೇ ಇಲ್ಲ. ಅವಳು ಕಾನೂನು ಬೇಡ 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 ಅಂತಾಳೆ. ನಾನು ಅದಕ್ಕೇನೆ ಕೊಡೋಣ ಅಂತೇಳಿ ಮದುವೆ ಮಾಡ್ಕೊಳ್ರಿ ಅಂತ ಹೇಳೋಣ ಅಂತ ಬಂದಿದ್ದೆ. ಬೇಡ ಅಂತಂದ್ಮೇಲೆ ಇನ್ನು ಹೆಂಗೆ ಮಾಡೋಣ ಬಿಡು, ನಿನ್ನ ತಮ್ಮಂಗೆನೆ ನೋಡೋಣ. ನಾನು ಇಲ್ಲೆಲ್ಲ ಹೋಗ್ತೇನೆ ಈಗ. ನಮ್ಮ ಅಜ್ಜಿ ಇವ್ರ ಮಂತಕ್ಕೆ ಹೋಗುತ್ತೆ. ಮದುವೆ ಕ್ಯಾನ್ಸಲ್ ಆಗಿರತ್ತೆ ನೋಡಮ್ಮ. ಸಂಬಂಧದಾಗೆ ಹೆಂಗೆ ಮಾಡ್ತಾರಲ್ವೇ ಅಕ್ಕ, ಸಂಬಂಧದಾಗೇನೆ ಇಲ್ಲದ್ದೆಲ್ಲನ ಇದು ಮಾಡೋದು. ಅಯ್ಯೋ ಬೇರೆದ್ರಲ್ಲಿ ಹೆಂಗೋ ಸುಮ್ಮನೆ ಇರ್ತಾರೆ ಅಕ್ಕ. ಸಂಬಂಧ ಬಿಟ್ಟು ಬೇರೆದ್ರಲ್ಲಿ ಹೆಂಗೋ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಸಂಬಂಧದಲ್ಲೇ ಕಣಕ್ಕ ಹೊಟ್ಟೆ ಕಿಚ್ಬೇಡೋದು, ಏನಾನ ಒಂದು ಹೇಳೋದು, ತಂದಿಡೋದು, ಕಿತಾಪತಿ ಇಂಥವೆಲ್ಲ ಸಂಬಂಧದಲ್ಲೇ ಕಣಕ್ಕ ನಡೆಯೋದು. ನಮ್ಮ ಅಜ್ಜಿ ನೋಡೋರು ಮಂತಕ್ಕೆ ಹೋಗ್ತೈತೆ. ಏನು ಹೇಳ್ತೈತೆ ಏನೋ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಅಕ್ಕ, ನಾನು ಬರ್ತೀನಿ ಬನ್ನಿ. ಅವನು ಭುವನ್ ಇದ್ರೆ ಕರ್ಕೊಂಡು ಹೋಗು, ಭುವಿನ ಇಬ್ರು ದೇವಸ್ಥಾನಕ್ಕೆ. ಇಲ್ಲಿಂದ ಬತ್ತಿ ಹಚ್ಚಿಸಿ ಕೈ ಮುಗಿದು ಬರ್ರಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಎಷ್ಟೋ ಮನಸ್ಸಿಗೆ ಸಮಾಧಾನ ಆದಂಗೆ ಆಗುತ್ತೆ. ಬೆಳಗ್ಗೆ ಹೋಗಿದ್ರು ಅವರು, ಅದಕ್ಕೆ ಇನ್ನೇನು ಬಿಡು ಅಂತೇಳಿ ನಾನು ಅಕ್ಕ ಇಬ್ಬರೇ ಹೋಗ್ತಾ ಇದ್ದೀವಿ. ಸರಿ ಆಯ್ತು ಹೇಳು. ನಮ್ಮೂರಾಗೆ ಒಂದು ಹೆಣ್ಣೈತೆ, ನೋಡ್ಕೊಂಡು ಬರ್ರಿ ಹೋಗಿ. ಯಾವಾಗ ನಾಳೆ ನಾಡ್ದಾಗೆ ಹೋಗ್ರಿ. ನಿಮ್ಗೆ ಅಡ್ಜಸ್ಟ್ ಆಗಿ ಮದುವೆ ಮಾಡ್ಕೊಂಬಂತ ನೋಡು. ನಿಮ್ಮ ಅಜ್ಜಿನೇ ಸ್ವಂತ ಅಜ್ಜಿನೇ ಮದುವೆ ಮಾಡಿಸ್ತೀನಿ ಅಂತೈತಲ್ಲ ಇವ್ರಿಗೆ. ನಿಮಗೆ ಸಪೋರ್ಟ್ ಮಾಡಬೇಕು ಅಂಥದ್ರಾಗ ಇವ್ರಿಗೆ ಸಪೋರ್ಟ್ ಮಾಡ್ತಾ ಐತೆ ಅಂದರೆ ಎಷ್ಟು ಬೇಜಾರಾಗಿಲ್ಲ ನಿಮಗೆ. ನಾನು ಮಾಡೋದು ಕರಿಯಕಯ್ಯ, ಏನು ಮಾಡೋಕ್ಕಾಗಲ್ಲ ಹಂಗೆ. ಮತ್ತೆ ಈಗ ನಾನು ಸ್ವಲ್ಪ ಚೆನ್ನಾಗಾಗಿರೋದಕ್ಕೆ ನಮ್ಮ ಅಜ್ಜಿ ಹಂಗೆ ಒಳ್ಳೇದಪ್ಪ. ಇವಾಕನೇ ಇಲ್ಲದೆಲ್ಲ ಹೇಳ್ಕೊಟ್ಟಿರೋದು ಈ ಪ್ರೇಮಕ್ಕ. ಇಬ್ಬರಿಗೂ ಹೆಣ್ಣು ನೋಡಿ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಇಬ್ಬರು ಮದುವೆ ಆಗ್ತಾರೆ ಆರಾಮಾಗಿರಿ, ಹೇಳ್ತೀನಿ. ನೋಡ್ಕೊಂಬ ಹೋಗಿ. ಒಳ್ಳೆ ಹುಡುಗಿ, ಸೆನಕೈತೆ, ಮನೆ ಕಡೆಗೂ ಸೆನಕೈದ್ದಾರೆ. ಅವರಪ್ಪ ಅವರಮ್ಮ ಒಳ್ಳೆಯರು. ಭಾಳ ಚೆನ್ನಾಗಿರುತ್ತೆ ಜೋಡಿ ಮಾತ್ರ. ಸಣ್ಣನಿಗೆ ಬೋಲ್ ಚೆನ್ನಾಗಿತ್ತು, ದೊಡ್ಡನಿಗೆ ಒಂದು ಸ್ವಲ್ಪ ಸಣ್ಣ ಹುಡುಗಿ ಆಗುತ್ತೆ. ಇವ್ರಿಗೆ ಇಬ್ಬರೊಳಗೂ ಸರಿಯಾಗೈತೆ. ವಾರ್ಗೆ ಸಣ್ಣನೇ ಚೆನ್ನಾಗೈತೆ. ಬೋಲ್ ಚೆನ್ನಾಗೈತೆ ಕಣಮ್ಮ ಜೋಡಿ ಮಾತ್ರ. ಮನೆ ಕಡೆಗೆ ಚೆನ್ನಾಗಿದ್ದಾರೆ. ನಾನು ಹೇಳಿರ್ ಮಾತ್ರ
ಖಂಡಿತ ಕೊಡ್ತಾರೆ. ಅದ್ರೇನಿಲ್ಲ ಅಂಬಲ್ಲ ನಮ್ಮೂರಾಗ ಹಂಗೆ. ಏನಾನ ಒಂದು ಮಾತು ಹೇಳಿದೀನಿ ಅಂದ್ರೆ ಸಾಕು, ಒಳ್ಳೆ ಹುಡುಗ ಕೂಡ ಅಂದ್ರೆ ನಿನ್ನ ಮಕ್ಕ ನೋಡ್ಕೊಂಡು ನಾವು ಎಲ್ಲಿ ಬೇಕಾದ್ರೂ ಏನು ಕೊಡ್ತೀವಿ ಅಂತಾರೆ ಪ್ರೀತಿ. ಸರಿ ಆಯ್ತು ಹೇಳತ್ತೆ, ಸ್ವಲ್ಪ ದಿನ ಬಿಟ್ಟು ಮಾಡೋಕ್ಕಾಗುತ್ತೆ ನೋಡ್ಕೊಂಡು ಬಂದು ಸ್ವಲ್ಪ ದಿನ ಬಿಟ್ಟು ಮಾಡೋಕ್ಕಾಗುತ್ತೆ ಹೇಳಿ. ಮತ್ತೆ ಇನ್ನು ಸ್ವಲ್ಪ ದಿನ ತಾಡಿ, ಈ ವರ್ಷ ಆಗಲಿ ಸುಮ್ಮನಿರು. ಈ ವರ್ಷ ಮುಗಿಯೋವರೆಗೂ ಬೇಡ, ಮುಂದಿನ ವರ್ಷಕ್ಕೆ ಮಾಡೋಕ್ಕಾಗುತ್ತೆ. ಮುಂದಿನ ವರ್ಷ ಶ್ರಾವಣಕ್ಕೆ ಅಲ್ಲಿ ಶ್ರಾವಣಕ್ಕೆ ನೋಡ್ಕೊಂಬರ್ರಿ, ಇನ್ನು ನೋಡೋಕ್ಕೂ ಹೋಗೋದು ಬೇಡ. ಶ್ರಾವಣಕ್ಕೆ ನೋಡ್ಕೊಂಬಂದು ಮುಂದಿನ ವರ್ಷಕ್ಕೆ ಮಾಡೋಕ್ಕಾಗುತ್ತೆ ಸುಮ್ಕಿರು. ಈ ವರ್ಷ ಏನು ಬೇಡ, ಯಾಕೋ ಗಳಿಗೆನೇ ಚೆನ್ನಾಗಿಲ್ಲ. ಮುಂದೆ ವರ್ಷಕ್ಕೆ ಮಾಡೋಕ್ಕಾಗುತ್ತೆ. ನನ್ನ ಮದುವೆ ಮಾಡಿಸೋ ಜವಾಬ್ದಾರಿ ನಂದಮ್ಮ. ನಿಮ್ಮಿಬ್ರು ಮಕ್ಳದ್ದು ನೋಡ್ದೆ ಹೆಂಗೆ ಮಾತಾಡ್ತಾ ಇದ್ದಾರೆ. ಬಾ ನೋಡ್ದೆ ಏನಕ್ಕ ಕರಿಯಕಯ್ಯ, ನಮಗೆ ಇವತ್ತು ನಮಗೆ ಬಂದು ಒಂದು ಮಾತು ಸಮಾಧಾನದ ಮಾತು ಹೇಳಲಿಲ್ಲ. ಇವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಾ ಐತಿ ಅಜ್ಜಿ. ಯಪ್ಪ 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 ಯಪ್ಪ, ಇವಳು ನಮ್ಮ ಪ್ರೇಮಕ್ಕ ನಮ್ಮ ಅಜ್ಜಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಬಿಟ್ಟವಳೆ. ಒಬ್ಳು ಜೊತೆಯಾಗಿ ಹೇಳ್ಕಣಿ ಪ್ರೀತಿ ಇವಾಗ. ಜೊತೆಯಾಗಲಿ ಇವಳು ಎಂತಾಳಂತ ಗೊತ್ತಿಲ್ಲ ಇನ್ನೂ. ನಮ್ಮ ಮನೆನೇ ಒಂದೇ ಮನೆ ಇದ್ದಂಗೆ ಇದ್ದಿದ್ದನ್ನ 2 ಮನೆ ಮಾಡ್ಯವಳೆ. ನಾವೆಲ್ಲ ಚೆನ್ನಾಗಿದ್ದವ್ರನ್ನ ನಮ್ಮ ಮನೆನೇ ಅಲೆ ಹೊಡೆದು ಬಿರುಕು ಮೂಡಂಗೆ ಮಾಡವಳೆ ಅಂತಂದರೆ ಇವಳು ಎಲ್ಲ ಹೊಡೆದು ಚೂರಾಗಂಗೆ ಮಾಡವಳೆ. ಇವಳಿಂದಲೇ ನಮ್ಮ ಮನೆ ಹೊಡೆಯೋಕ್ಕೆ ಕಾರಣನೇ ಇವಳು. ಮತ್ತೆ ಹೇಳಿ ನೋಡಿರ್ ಗೊತ್ತಾಗುತ್ತೆ ಇವಳನ್ನ. ಯಾಕೆ ಎದ್ದಾಗಿಂದ ಇವಳನ್ನ ಜೊತೆ ಹಾಕೊಂಡು ಓಡಾಡ್ತಾ ಇದ್ದಾಳೆ. ಅದು ಯಾಕೆ ಏನೋ ಗೊತ್ತಿಲ್ಲ, ಅದು ಏನಾಯ್ತೋ ಗೊತ್ತಿಲ್ಲಮ್ಮ. ಇವಳನ್ನ ಜೊತೆಗೆ ಹಾಕೊಂಡು ಓಡಾಡ್ತಾ ಇದ್ದಾಳೆ. ಬಿಡತ್ತೆ ಅತ್ತವ್ರು ಯಾರ ಜೊತೆಗೆ ಹಾಕನ ಓಡಾಡ್ಲಿ, ಹೆಂಗನ ಓಡಾಡ್ಲಿ, ಸುಮ್ಕಿರ್. ಸ್ವಲ್ಪ ದಿನ ಅವ್ರಿಗೆ ಸೀಟ್ ಕಡಿಮೆ ಆಗೋವರೆಗೂ ನಾವು ಮಾತಾಡ್ಸೋದು ಬೇಡ, ಅವರು ಮಾತಾಡ್ಸೋದು ಬೇಡ. ನಮ್ಮ ಪಾಡಿಗೆ ನಾವಿರೋಣ, ಅವ್ರ ಪಾಡಿಗೆ ಅವ್ರು ಇರಲಿ. ಅಯ್ಯೋ, ನಾನು ಅಂದಿರೋದಕ್ಕಂತ ನಾನಂತ ಹೇಳತ್ತೆ. ನೀನು ಬೇಕಾದ್ರೂ ಮಾತಾಡ್ಸೋ, ನಾನು ಇರೋವರೆಗೂ ಅಂತ ನಾನು ಅವ್ರನ್ನ ಮಾತಾಡ್ಸಲ್ಲ ಬಿಡು. ಏನೇ ಅಂದ್ರು ನಾನು ಮಾತ್ರ ಮಾತಾಡ್ಸಲ್ಲ. ನಾವು ಬಿಡು 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 ಹೋದ್ರು ಹೋಗ್ಲಿ ಅಂತ ನಾವು ಸುಮ್ಮನೆ ಇದೀವಲ್ಲ, ಅದಕ್ಕೆ ಬರತ್ತ. ಇನ್ನೇನು ಅಲ್ಲೇದೆಲ್ಲ ತಕ್ಕನ ಸಂಬಂಧದ ಮುಗಿಯಲ್ಲ. ಹಿಂಗೇನಾರ ಒಂದು ಇದ್ದೇ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ಬರ್ರಿ ಹೋಗಿ ಬರ್ರಿ. ಅದೇ ಆಟ ಬರ್ತವೆ, ಅಲ್ಲೇ ಕಾಯಿ ಹೂವು ಹಣ್ಣು ಎಲ್ಲ ಅಲ್ಲೇ ತಗೊಂಬನ ಅಂತ ದೇವಸ್ಥಾನ ಹತ್ರನೇ ಇಟ್ಕೊಂಡಿರ್ತಾರಲ್ಲ, ಅಲ್ಲೇ ತಗೊಂಬನ ಅಂತ. ಮನೇಲಿ ಕಾಯಿ ಇಲ್ಲ. ಇಲ್ಲಿ ಹೋಗ್ರಮ್ಮ, ಇಲ್ಲಿ ಸೌರಿದ್ರೆ ಸುಲ್ ಕೊಡ್ತಾನೆ. ಇಲ್ಲಿ ನಾವೆಲ್ಲ ಹಾಕ್ಕೊಂಡಿದೀವಿ. ಪ್ರೇಮ ಅಲ್ಲಿಗೆ ಹೋಗಿ ಸುಲಿಸ್ಕೊಂಡು ತಗೊಂಡೋಗ್ರಮ್ಮ. ಅಲ್ಲಿ ಇನ್ನೇನು ತಾಂಬ್ತೀರಾ? ಅಲ್ಲ 50 ರೂಪಾಯಿಗೂ ನನ್ನ ಕಾಯಿ. ಇಲ್ಲಿ ಬಾ, ನಮ್ಮ ಶೆಡ್ನಾಕೆ ಹಾಕಿರ್ತಾರೆ ಪ್ರೀತಿ, ಇಲ್ಲಿ ಸುಲಿಸ್ಕೊಂಡು ಹೋಗೋಣ ಬಾ. ಕೇಳಿದ್ರೆ ಸುಲ್ಕೊಂಡು ಕೊಡ್ತಾನೆ. ನಮ್ಮ ಶೌರಿದ್ರೆ ಸುಲ್ಕೊಂಡು ಕೊಡ್ತಾರೆ. ಬಾ ಹೋಗೋಣ. ನೋಡ್ದ ಹೆಂಗೆ ಇದು ಮಾಡ್ತಾರಲ್ವೇ, ಇವಜ್ಜಿ ಏನು ಇಂಥದಾಗೈತೆ. ಅಯ್ಯೋ, ಮೊದ್ಲಂಗೆ ಮಾಡ್ತಾ ಇರ್ಲಿಲ್ಲ ಕರಿಯಕಯ್ಯ, ಈಗಲೇ ಹಿಂಗೆ ಮಾಡ್ತಾ ಇರೋದು. ನಾನು ಅದಕ್ಕೆ ಕವನಕ್ಕನಿಗೆ ಹೇಳಿದ್ದು, ಕವನಕ್ಕ ಏನೋ ಆಗೋದಾಗ್ಬಿಟ್ಟೈತೆ, ಮದುವೆ ಮಾಡ್ಕೊಳ್ರಿ ಅಂದರೆ ಬೇಡವೇ ಬೇಡ ಬೇಡ ಅಂತ ಅಂದರು. ಬೇಡ ಅಂದರು ಅಂದ್ಲೇಳು. ಸುಮ್ಮನೆ ನನ್ನ ತಮ್ಮ ಕೊಡಮ್ಮ ನೀನು. ನನ್ನ ತಮ್ಮನಿಗೆ ನಾವು ಹೆಣ್ಣು ಹುಡುಕ್ತಾ ಇದೀವಿ. ಒಳ್ಳೆನು. ಅಯ್ಯೋ ಚೆನ್ನಾಗಿ ದುಡಿತಾನೆ, ಏನು ಮಾಡ್ತೀಯ, ಅವನಿಗೆ ಎಣ್ಣೆ ಸಿಗ್ತಿಲ್ಲ. ಭಾಳ ಒಳ್ಳೆನು. ಅಯ್ಯೋ, ಎಲ್ಗಾನ ದುಡ್ಕೊಂಬಂದ್ರೆ ಏನಿಲ್ಲ, ದಿನ 2 ಸಾವಿರ 3 ಸಾವಿರ ದುಡ್ಕೊಬತ್ತಾನೆ. ಅಷ್ಟು ಚೆನ್ನಾಗಿ ಇದು ಮಾಡ್ತಾನೆ ಗೊತ್ತೇ. ಸಖತ್ತು ಚೆನ್ನಾಗಿದ್ದಾನೆ. ಮನೆ ಕಡೆಗೆ ಮಾತ್ರ ಚೆನ್ನಾಗಿದ್ದಾರೆ ನಮ್ಮ ಅಮ್ಮಾರು. ಯಾವುದಕ್ಕೇನು ಕಮ್ಮಿ ಇಲ್ಲ, ಏನಿಲ್ಲ. ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ಬೋದು. ನಾನು ಹೇಳ್ದಂಗೆ ಯಾಕತ್ತ ಋತಕಯ್ಯ ಕೊಡು ನನ್ನ ತಮ್ಮನಿಗೆ. ಭಾಳ ಚೆನ್ನಾಗಿ ನೋಡ್ಕೊಂತಾನೆ. ಮನೆಗೆ ಕೇಳ್ತೀನಿ, ನಮ್ಮ ನೋಡೋಣ, ಕೇಳಿ ಮಾಡಿ ಮಾತಾಡ್ತೀನಿ. ಏನಂಬುತ್ತೆ ಅಂತ. ಅಯ್ಯಪ್ಪ ಇನ್ನೊಂದು 2 ದಿನ ಸುಮ್ಕಿರು, ಏನು ಬೇಡ, ನೀನು ಬಿದ್ದು ಮಾಡ್ತೀಯ ಅಂತೈತೆ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ಇವನು ಆಗಲ್ಲ ಶರತ್, ಇವನು ಅಂತಾರೆ ಇವಾಗ ಜಂಬ ಪಡ್ತಾನೆ. ಜಂಬ ಪಡ್ತಾನೆ. ನಾನು ನೆನ್ನೆ ಸೇನ ನಿಮ್ಮ ಹುಡುಗಿ ಏನೋ ಬಂದು ನಾನು ಮದುವೆ ಆಗ್ತೀನಿ ಅಂತಂತೆ. ಆಗಲ್ಲ, ನಾನೇ ಅದಕ್ಕಾದೆ, ನಂಗೆ ಹಿಂಗೆ ಅಂತಿದ್ದ. ಅದಕ್ಕೇನೆ ಆಗ್ದಿಲ್ದಾರಿಗೆ ಬಲವಂತ ಮಾಡೋಕೆ ಹೋಗ್ಬಾರ್ದು. ಇಷ್ಟಪಟ್ಟು ಮಾಡ್ಕೊಂಬಂತಾರ ಆಗಬೇಕು ಋತು ಅಕ್ಕ. ಅದಕ್ಕೆ ನಾನು ನಿಮ್ಮನ್ನು ಕೇಳ್ತಾ ಇರೋದು. ನನ್ನ ತಮ್ಮ ಒಳ್ಳೆಯವನಕ್ಕ, ತುಂಬ ಒಳ್ಳೆಯವನು. ಅದಕ್ಕೆ ಅಕ್ಕ ಕೊಟ್ಟು ಮಾಡಿರಿ. ಕೊಟ್ಟು ಮಾಡಿ ಚೆನ್ನಾಗಿರೋದು ನೋಡಿ. ನಾನು ಕವನಕ್ಕರ ಮಂತಕ್ಕೆ ಬಂದಿದ್ದಕ್ಕೆ ಅದಕ್ಕೆ ಇವಾಗ ನಮ್ಮ ಅಜ್ಜಿನೂ ನಮ್ಮ ಪ್ರೇಮಕ್ಕ ಇವ್ರ ಮಂತಕ್ಕೆ ಬಂದವ್ರಿ. ಎಲ್ಲ ನೋಡಲಿ ಅಂತ. ಓ ಎಂತೆಂಥ ಜನಗಳಿರ್ತಾರೆ ಅನ್ನಿಸ್ತೈತೆ ಕಣಕ್ಕ ನನಗೆ. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಇವಾಗ ತುಂಬ ಬೇಜಾರಾಗ್ತೈತೆ ಅಲ್ಲ. ನಮ್ಮ ಅಜ್ಜಿ ಯಾವ ಥರ ನಾನೇ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾ ಇತ್ತಲ್ಲ, ನಮ್ಮ ಕಣ್ಣೆದುರಿಗೆ ಅವ್ರ ಮಂತಕ್ಕೆ ಬಂದು ಹೋಗ್ತಾ ಇದ್ದಾರೆ. ನಾನು ಯಾಕಂದರೆ ಕವನಕ್ಕರ ಮನೆ ಹತ್ರ ಬಂದಲ್ಲ, ಮದುವೆ ಮಾಡ್ಕೊಳ್ರಿ ನಮ್ಮ ಹುಡುಗಿನ ಅಂತ ಹೇಳಿ ಕೇಳೋಣ ಅಂತ. ಅದಕ್ಕೆ ಇವರು ಹಿಂಗೆ ಬಂದವ್ರಿ. ಇವ್ರು ಬಂದು ಇವರು ಹೇಳ್ತಾ ಇದ್ದಾರೆ, ನಾವು ಮದುವೆ ಮಾಡಿಸ್ತೀವಿ ಅಂತೇಳಿ. ಈ ಪ್ರೇಮಕ್ಕ ನೀವು ಅಜ್ಜಿಗಿಲ್ಲದೆಲ್ಲ ಹೇಳ್ಕೊಡೋದು, ಈ ಪ್ರೇಮಕ್ಕನಿಂದಲೇ ಎಲ್ಲ ಆಗೋದು. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.